ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದು, ಈ ವಿಡಿಯೋದಲ್ಲಿ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ, ಒಂದು ಬೆಸ್ಟ್ ಫರ್ಟಿಲೈಸರ್, ಎಲ್ಲ ಪ್ಲಾಂಟ್ಸ್ಗಳಿಗೂ ಆಗುವಂಥ ಯೂನಿವರ್ಸಲ್ ಫರ್ಟಿಲೈಸರ್ನ ನಾನು ಇವತ್ತು ಹೇಳಕ್ಕೆ ಕೊಡೋಕ್ಕಂತ ಬಂದಿದ್ದೀನಿ. ಸೊ ಇದನ್ನು ನೀವು ಮನೆಯಲ್ಲೇ ತಯಾರಿಸೋದ್ರಿಂದ, ಆರ್ಗ್ಯಾನಿಕ್ ಆಗಿರೋದ್ರಿಂದ ವರ್ಷ ಪೂರ್ತಿ ನೀವು ಇದನ್ನು ಎಲ್ಲ ಗಿಡಗಳಿಗೂ ಕೊಡ್ಬೋದು. ಯಾವ್ಯಾವ ಗಿಡಗಳಿಗೆ ಕೊಡ್ಬೋದು ಅಂದರೆ ಇಂಡೋರ್ ಪ್ಲ್ಯಾಂಟ್ಸ್, ಔಟ್ಡೋರ್, ಫ್ಲವರಿಂಗ್, ಆರ್ನಮೆಂಟಲ್ ಎಲ್ಲ ಪ್ಲ್ಯಾಂಟ್ಸ್ಗಳಿಗೂ ವರ್ಷ ಪೂರ್ತಿ ನೀವು ಈ ಫರ್ಟಿಲೈಸರ್ನ ಯೂಸ್ ಮಾಡ್ಬೋದು. ನಾವು ಆನ್ಲೈನಲ್ಲಿ ಹಾಗೆ ನರ್ಸರಿಗಳಲ್ಲಿ 400-500 ರೂಪಾಯಿ ಕೊಟ್ಟು ತೊಗೊಂಡು ಬರೋ ಬದಲು ನೀವೇ ಮನೆಯಲ್ಲಿ ಆರ್ಗ್ಯಾನಿಕ್ ಆಗಿ ಮಾಡೋದ್ರಿಂದ, ನಿಮ್ಮ ಯಾವುದೇ ಕೆಮಿಕಲ್ ಯೂಸ್ ಮಾಡದೇ ಇರೋದ್ರಿಂದ ನಿಮ್ಮ ಪ್ಲ್ಯಾಂಟ್ಸ್ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಹಾಗೆ ಯಾವುದೂ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಸೊ ಗಿಡಗಳಿಗೆ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ, ಹಾಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಚ್ ಆಸ್ ಕ್ಯಾಲ್ಶಿಯಂ, ಜಿಂಕ್, ಲಾಟ್ಸ್ ಆಫ್ ಮಿನರಲ್ಸ್ ಬೇಕಾಗುತ್ತೆ. ಬೆಳವಣಿಗೆಗೆ ತುಂಬ ಇಂಪಾರ್ಟೆಂಟ್ ಆಗಿರೋವಂಥ ಎಲ್ಲ ಕಂಟೆಂಟ್ಸು ಈ ಫರ್ಟಿಲೈಸರಲ್ಲಿ ಇರುತ್ತೆ. ಹೌದು, ಇವತ್ತಿನ ವಿಡಿಯೋದಲ್ಲಿ ಯಾವ ಫರ್ಟಿಲೈಸರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಅದೇ ಆನಿಯನ್ ಪೀಲ್ ಫರ್ಟಿಲೈಸರ್. ಸೊ ಇದನ್ನು ಹೇಗೆ ಮಾಡೋದು, ಹಾಗೆ ಇದರಿಂದ ಏನೇನು ಯೂಸ್ ಇದೆ ಎಲ್ಲ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಈ ಆನಿಯನ್ ಪೀಲ್ ಫರ್ಟಿಲೈಸರಲ್ಲಿ ನಮಗೆ ಗಿಡಕ್ಕೆ ಬೇಕಾಗಿರುವಂಥ ಸಲ್ಫರ್, ಪೊಟ್ಯಾಷಿಯಮ್, ಮೈಕ್ರೋನ್ಯೂಟ್ರಿಯೆಂಟ್ಸ್, ಪ್ಲ್ಯಾಂಟ್ಸ್ಗೆ ಏನೇನು ಬೇಕೋ ಆಲ್ಮೋಸ್ಟ್ ಎಲ್ಲ ಇದರಲ್ಲಿರೋದ್ರಿಂದ ನಾವು ಇವತ್ತು ಆನಿಯನ್ ಪೀಲ್ ಫರ್ಟಿಲೈಸರ್ನ ಹೇಗೆ ಯೂಸ್ ಮಾಡೋದು, ಹಾಗೆ ಯಾವ್ಯಾವ ಗಿಡಗಳಿಗೆ ಯೂಸ್ ಮಾಡೋದು, ಎಷ್ಟೊತ್ತಿಗೆ ಯೂಸ್ ಮಾಡೋದು, ಹಾಗೆ ಇದನ್ನು ಹೇಗೆ ರೆಡಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಎಲ್ಲ ಕಂಪ್ಲೀಟ್ ಡೀಟೇಲ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾರೂ ವಿಡಿಯೋನ ಸ್ಕಿಪ್ ಮಾಡದೆ ಪ್ಲೀಸ್ ಕಂಪ್ಲೀಟ್ ವಿಡಿಯೋನ ನೋಡಿ, ನಿಮ್ಗೊಂದು ಐಡಿಯಾ ಬರುತ್ತೆ. ಹಾಗೆ ಎಲೆ ಇರೋ, ಹೂ ಬಿಡದೇ ಇರೋ ಪ್ಲ್ಯಾಂಟ್ಸ್, ಎಲೆ ಶೈನಿಂಗ್ ಇಲ್ಲ ಅಂದರೆ ಈ ಮನಿ ಪ್ಲ್ಯಾಂಟ್ಗಳಲ್ಲಿ ಒಂದೊಂದು ಸಲ ಶೈನಿಂಗ್ ಇರೋದಿಲ್ಲ ಎಲೆಗಳಿಗೆ, ಅದಕ್ಕೂ ಕೂಡ ನೀವು ಈ ಫರ್ಟಿಲೈಸರ್ನ ಯೂಸ್ ಮಾಡ್ಕೋಬೋದು. ಸೊ A to Z ಇನ್ಫಾರ್ಮೇಷನ್ ಈ ಆನಿಯನ್ ಪೀಲ್ ಫರ್ಟಿಲೈಸರ್ ಬಗ್ಗೆ ಕೊಡ್ತೀನಿ. ಹಾಗೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ನಾವು ಆನಿಯನ್ನ ಮನೆಯಲ್ಲಿ ಯೂಸ್ ಮಾಡ್ತೀವಲ್ವ, ಮಾಡಬೇಕಾದ್ರೆ ಆ ಮೇಲ್ಗಡೆ ಸಿಪ್ಪೆನ ನಾವು ಎಸೆದ್ಬಿಡ್ತೀವಿ. ಸೊ ಅದು ಎಷ್ಟು ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಇನ್ಯಾವತ್ತೂ ನೀವು ಈ ಸಿಪ್ಪೆನ ವೇಸ್ಟ್ ಮಾಡೋದಿಲ್ಲ. ಹಾಗೆ ತುಂಬ ಜನರಿಗೆ ಏನಾಗುತ್ತೆ ಅಂತಂದರೆ, ಈ ಗಾರ್ಡನಿಂಗ್ ಬಗ್ಗೆ ತುಂಬ ಗೊತ್ತಿರೋರು ಏನು ಮಾಡ್ತಾರೆ, ಈ ಕಿಚನಲ್ಲಿ ಬರುವಂಥ ಎಲ್ಲ ವೇಸ್ಟ್ನ ನಾವು ವರ್ಮಿ ಕಂಪೋಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ. ಬಟ್ ಅದು ತುಂಬ ಲೆಂದಿ ಪ್ರೊಸೀಜರ್ ಆದ್ದರಿಂದ ಇನ್ಸ್ಟಂಟಾಗಿ ಒಂದು ಫರ್ಟಿಲೈಸರ್ನ ನೀವು ಹೇಗೆ ರೆಡಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬರೋಣ ಬನ್ನಿ. ಫಸ್ಟು ಈ ರೀತಿಯಾಗಿ ಆನಿಯನ್ ಸಿಪ್ಪೆನ ತೊಗೋಬೇಕು. ಈ ಪೀಲ್ನ ಹೆಂಗೆ ತೊಗೋಬೇಕು ಅಂತಂದರೆ, ಇದರಲ್ಲಿ ಯಾವುದೇ ಹಸಿ ಇರುವಂಥ ಇರಬಾರ್ದು, ಎಲ್ಲನೂ ಡ್ರೈ ಆಗಿರೋವಂಥ, ಮೇಲ್ಗಡೆ ಒಂದು ಲೇಯರ್ ಮಾತ್ರ ಡ್ರೈ ಆಗಿರುತ್ತಲ್ವ ಅದನ್ನು ಮಾತ್ರ ತೊಗೋಬೇಕು. ಈಗ ನೀವು ಹೆಚ್ಚಬೇಕಾದ್ರೆ ಈ ದಪ್ಪ ಸಿಪ್ಪೆ ಒಂದು ಬರುತ್ತೆ, ಅದನ್ನು ತೊಗೊಳಕ್ಕೆ ಹೋಗಬಾರ್ದು. ಅದು ತೊಗೊಂಡ್ರೆ ಇದನ್ನು ಸ್ಟೋರ್ ಮಾಡೋಕ್ಕಾಗಲ್ಲ, ಹಾಗೆ ಗಿಡಗಳಿಗೂ ಹಾಕೋಕ್ಕಾಗಲ್ಲ. ಅದಕ್ಕೋಸ್ಕರ ಮೇಲ್ಗಡೆ ಇರುವಂಥ ಡ್ರೈ ಸಿಪ್ಪೆನ ಮಾತ್ರ ನೀವು ತೊಗೋಬೇಕು. ಅದನ್ನು ತೊಗೊಂಡು ಈ ರೀತಿಯಾಗಿ ಗ್ಲಾಸ್ ಕಂಟೈನರ್ಗಳಲ್ಲಿ ಅಥವಾ ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ಹಾಕ್ಕೋಬೇಕು. ಇದಕ್ಕೆ ಏರ್ ಟೈಟ್ ಕಂಟೈನರ್ ಬೇಕು ಅಂತ ಏನೂ ಇಲ್ಲ, ಬಟ್ ನೀವು ಸ್ಟೋರ್ ಮಾಡಬೇಕಾದ್ರೆ ಇದೇನು ಉಳಿದಿರುತ್ತೆ ಯೂಸ್ ಮಾಡಿ ಆದಮೇಲೆ ಉಳಿದಿರೋ ಅಂಥ ಫರ್ಟಿಲೈಸರ್ನ ಸ್ಟೋರ್ ಮಾಡೋಕ್ಕೆ ಏರ್ ಟೈಟ್ ಕಂಟೈನರ್ ಬೇಕು. ಬಟ್ ಇದು ಮಾಡಬೇಕಾದ್ರೆ ಈ ಪ್ರೊಸೀಜರ್ಗೆ ಏರ್ ಟೈಟ್ ಕಂಟೈನರ್ ಏನು ಬೇಡ. ಚಿಕ್ಕದಾಗಿರೋಂಥ ಮಗ್ಗನ್ನು ನೀವು ತೊಗೋಬೋದು, ಬಕೆಟ್ ತೊಗೋಬೋದು, ಯಾವುದ್ರಲ್ಲಾದ್ರೂ ಹಾಕಿ ಈ ರೀತಿಯಾಗಿ ಬರೀ ಸಿಪ್ಪೆ ಹಾಕಬೇಕು. ಹಾಕಿಟ್ಟು ಅದ್ರ ಮೇಲೆ ಈ ಸಿಪ್ಪೆ ಮುಳುಗೋವಷ್ಟು ನೀರನ್ನ ನಾನಿಲ್ಲಿ ಯೂಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಕೂಲ್ ಪ್ಲೇಸಲ್ಲಿ ಎತ್ತಿಡ್ತೀನಿ. ನೀವಾದರೆ ಬಕೆಟ್ಗಳಲ್ಲಿ ಅಥವಾ ಮಗ್ಗಳಲ್ಲಿ ಯೂಸ್ ಮಾಡ್ತಾ ಇದ್ದೀರಾ, ಇದನ್ನು ರೆಡಿ ಮಾಡ್ತಾ ಇದ್ದೀರಾ ಅಂದರೆ ಮೇಲೆ ಏನಾದರೂ ಒಂದು ಕವರ್ ಮಾಡಿದರೆ ಸಾಕು. ಏರ್ ಟೈಟ್ ಕಂಟೈನರೇ ಬೇಕು ಅಂತ ಏನೂ ಇಲ್ಲ. ಇದು ಫುಲ್ ಮುಳುಗೋವರೆಗೂ ನೀರು ಹಾಕ್ಕೊಂಡು ಆದಮೇಲೆ ಇದನ್ನು ಕ್ಲೋಸ್ ಮಾಡಿ ಒಂದು ಕೂಲ್ ಪ್ಲೇಸಲ್ಲಿ ಇದನ್ನು ಎತ್ತಿಡಿ. ಸೊ ಆಫ್ಟರ್ 24 ಅವರ್ಸ್ ನಾವು ಇದನ್ನು ನೋಡೋಣ ಹೇಗಾಗುತ್ತೆ ಅಂತ. ಹಾಗೆ 24 ಗಂಟೆ ಆದಮೇಲೆ ಇದು ಲೈಟಾಗಿ ಇರೋದ್ರಿಂದ, ಲೈಟ್ ಟಾನಿಕ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಯಾವ್ಯಾವ ಗಿಡಗಳಿಗೆ ಕೊಡ್ಬೋದು ಅಂತಲೂ ಕೂಡ ಹೇಳ್ತೀನಿ. ಸೊ ನೋಡ್ತಾ ಇದ್ದೀರಾ, ಇಲ್ಲಿ ನಾನು 24 hours ಆದಮೇಲೆ ಇದನ್ನು ತೆಗೆದು ನೋಡ್ತಾ ಇದ್ದೀನಿ. ನಿಮಗೆ ತೋರಿಸ್ತೀನಿ ಯಾವ ರೀತಿಯಾಗಿ ಕಲರ್ ಇದು ಚೇಂಜ್ ಆಗಿದೆ ಅಂತ. ಇಲ್ಲಿ ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ. ಸೊ ಇದು ತುಂಬ ಲೈಟಾಗಿ ಇರೋದ್ರಿಂದ ಇದನ್ನು ನೀವು ಈ ಬೇಬಿ ಪ್ಲ್ಯಾಂಟ್ಗಳಲ್ಲಿ, ಅಂದರೆ ಈ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಗಳು, ಹಾಗೆ ನೀವು ಈ ಸೀಡ್ಸ್ನೆಲ್ಲ ಹಾಕಿರ್ತೀರ ಅಂಥ ಪ್ಲ್ಯಾಂಟ್ಸ್ಗಳಿಗೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಇದನ್ನು 4 ದಿನ ಅದೇ ಪ್ರೊಸೀಜರಲ್ಲಿ
ಕ್ಲೋಸ್ ಮಾಡಿ ಇಟ್ಟರೆ ಇದೊಂದು ಡಾರ್ಕ್ ಕಲರ್ ಬರುತ್ತೆ, ಹಾಗೆ ಇದೊಂದು ಸ್ಟ್ರಾಂಗ್ ಟಾನಿಕ್ ಆಗಿ ಕನ್ವರ್ಟ್ ಆಗಿರುತ್ತೆ. ಇದನ್ನು ನೀವು ಲೀಫಿ ಪ್ಲ್ಯಾಂಟ್ಸ್ಗಳಲ್ಲಿ ಅಂತಂದರೆ ಈಗ ಮನೆಯಲ್ಲಿ ಹೂ ಬಿಡದೇ ಇರೋವಂಥ ಯಾವುದ್ಯಾವುದು ಆರ್ನಮೆಂಟಲ್ ಪ್ಲ್ಯಾಂಟ್ಸ್ ಇದೆ, ಅಂದರೆ ಜಿ ಪ್ಲ್ಯಾಂಟ್, ಮನಿ ಪ್ಲ್ಯಾಂಟ್, ಈ ರೀತಿ ಸಿಂಗೋನಿಯಮ್, ಇದಕ್ಕೆಲ್ಲನೂ ನೀವು ಕೊಡ್ಬೋದು. ಎಲ್ಲ ಲೀಫಿ ಪ್ಲ್ಯಾಂಟ್ಸ್ಗಳಿಗೂ ನೀವು ಇದನ್ನು ಕೊಡ್ಬೋದು. ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತಂದರೆ, ಫಸ್ಟು ಒಂದು ಸಿಪ್ಪೆನೂ ಬರದೇ ಇರೋ ಥರ ನೀರಲ್ಲಿ ಇದನ್ನು ಚೆನ್ನಾಗಿ ಸೋಸ್ಕೋಬೇಕು. ಇದನ್ನು ಸೋಸ್ಕೊಂಡಾದಮೇಲೆ 1:3 ಅಂದರೆ ಇದನ್ನು ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಈ ಟಾನಿಕ್ ಏನು ರೆಡಿಯಾಗಿದೆ ಅಲ್ವಾ, ಇದು 1 ಕಪ್ ಆದರೆ ಅಥವಾ 1 ಗ್ಲಾಸ್ ಆದರೆ ಅದಕ್ಕೆ 3 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಅಂತಂದರೆ 1:3 ರೇಷಿಯೋದಲ್ಲಿ ಇದನ್ನು ಡೈಲ್ಯೂಟ್ ಮಾಡಿ ನಾವು ಗಿಡಗಳಿಗೆ ಹಾಕ್ತೀವಿ. ಡೈರೆಕ್ಟಾಗಿ ಯಾವತ್ತೂ ಹಾಕಕ್ಕೆ ಹೋಗಬಾರ್ದು, ಎಲೆಗಳು ಸುಟ್ಟು ಹೋಗುತ್ತೆ. ಸೊ ಆದ್ದರಿಂದ ನೀರಲ್ಲಿ ಇದನ್ನು ನಾವು ಡೈಲ್ಯೂಟ್ ಮಾಡಿ ಹಾಕ್ತೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ಒಂಚೂರು ಸಿಪ್ಪೆ ಬೀಳಬಾರ್ದು. ಈ ಸಿಪ್ಪೆ ಏನಾದರೂ ಗಿಡಗಳಿಗೆ ಹಾಕಬೇಕಾದ್ರೆ ಬಿದ್ದರೆ ಅದು ಮಣ್ಣಲ್ಲಿ ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ರೂಟ್ಗೆ ಅದು ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ರೂಟಲ್ಲಿ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಸೋಸ್ಕೊಂಡು ಬರೀ ನೀರನ್ನ ತಕ್ಕೊಂಡು ಅದಕ್ಕೆ 3 ಕಪ್ ಆಗೋಷ್ಟು, ಅಂದರೆ 1 ಕಪ್ ಆದರೆ 3 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಕೊಡ್ಬೋದು. ಹಾಗೆ ಇದನ್ನು ನೀವು 7 ಡೇಸ್ ಬಿಟ್ಟರೆ 7 ಡೇಸ್ ಬಿಟ್ಟರೆ ಒಂದು ಸ್ಟ್ರಾಂಗ್ ಬ್ರೌನ್ ಕಲರ್, ಡಾರ್ಕ್ ಕಲರ್ ಆಗಿ ಇದು ರೆಡಿ ಆಗುತ್ತೆ. ಅದನ್ನು ಸೇಮ್ 1:3 ರೇಷಿಯೋದಲ್ಲೇ ನೀವು ಇದನ್ನು ಡೈಲ್ಯೂಟ್ ಮಾಡಿಕೊಂಡು ನೀರಲ್ಲಿ ಇದನ್ನು ನೀವು ಫ್ಲವರಿಂಗ್ ಆಗುವಂಥ ಗಿಡಗಳಿಗೆ, ಹಾಗೆ ಫ್ರೂಟಿಂಗ್ ಆಗುವಂಥ ಗಿಡಗಳು, ಅಂದರೆ ಈ ಫ್ರೂಟ್ಸ್ ಬಿಡುವಂಥ ಗಿಡಗಳು, ವೆಜಿಟೇಬಲ್ಸ್ಗೆ, ಈ ಎಲ್ಲ ಗಿಡಗಳಿಗೂ ನೀವು 7 ಡೇಸ್ ಇದನ್ನು ಸ್ಟೋರ್ ಮಾಡಿ ಇದನ್ನು ನೀವು ಕೊಡ್ಬೋದು. ತುಂಬ ಚೆನ್ನಾಗಿ ಗಿಡಗಳಿಗೆ ಹೆಲ್ಪ್ ಆಗುತ್ತೆ ಇದು. ಯಾವುದೇ ಕಾರಣಕ್ಕೂ ಪಲ್ಪ್ ಯೂಸ್ ಮಾಡಬಾರ್ದು. ಸ್ವಲ್ಪ ಮಣ್ಣು ಅಗೆದು ಸುತ್ತಲೂ ಸ್ವಲ್ಪ ಮಣ್ಣು ಅಗಿಬೇಕು. ಅಗದಾದಮೇಲೆ ಇದನ್ನು ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಕೊಡಬೇಕು. ಬಿಸಿಲಿದ್ದಾಗ ಮಾತ್ರ ಪ್ಲೀಸ್ ಕೊಡೋಕ್ಕೆ ಹೋಗಬೇಡಿ. ಸೊ ಅರ್ಲಿ ಮಾರ್ನಿಂಗ್, ಇಲ್ಲಾಂದರೆ ಬಿಟ್ಟರೆ ಈವ್ನಿಂಗ್ 5 to 6 ಏನಿರುತ್ತೆ ಈವ್ನಿಂಗ್ ಟೈಮಲ್ಲಿ, ಆ ಟೈಮಲ್ಲಿ ನೀವು ಎಲ್ಲ ಗಿಡಗಳಿಗೂ ಕೊಡ್ಬೋದು. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.